ಪ್ರತಿಕ್ರಿಯೆ ಈ ರೀತಿ ಇತ್ತು. ಇಂತಹ ರಾಜಕೀಯ ನನಗೆ ಹೊಸದಲ್ಲ, ಬೇಜಾನ್ ನೋಡ್ಬಿಟ್ಟಿದ್ದೀನಿ ಇಂಥ ರಾಜಕಾರಣ ನಾನು. ಅಶ್ಲೀಲ ಪದ ಫೈಟ್ಗೆ ರವಿ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 100 ಜನರನ್ನ ಕರೆಸಿ ನಾನು ಸಹ ಕೂಗಿಸ್ತೇನೆ, ಇದೆಲ್ಲ ನನಗೆ ಹೊಸದಲ್ಲ, ಇಂಥ ರಾಜಕಾರಣ ನಾನು ಮಾಡಿದ್ದೇನೆ, ಇಂಥ ರಾಜಕಾರಣ ನಾನು ನೋಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ಎದುರಿಸೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇಂಥ ರಾಜಕಾರಣ ನನಗೆ ಹೊಸದಲ್ಲ. ರಾಜಕಾರಣ ಇಂಥ 1000 ಜನ 1000 ತರ ರಾಜಕಾರಣ ಮಾಡೋದಕ್ಕೆ ಬಂದ್ರು ನಮ್ಮನ್ನ ಯಾರು ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ಸಿಟಿ ರವಿ ಅವ್ರ ಮಾತಿದು. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ ಏನ್ ಸರ್? ಇವತ್ತು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗಂದಿದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗೆ. ಯಾರನ್ನ 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸ್ಬಲ್ಲೆ. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ ಏನ್ ಸರ್? ಇವತ್ತು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗಂದಿದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗೆ. ಯಾರನ್ನ 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸ್ಬಲ್ಲೆ. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ ಏನ್ ಸರ್? ಇವತ್ತು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗಂದಿದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗೆ. ಯಾರನ್ನ 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸ್ಬಲ್ಲೆ. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ ಏನ್ ಸರ್? ಇನ್ನಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ಅಗೇನ್ ಫೋನ್ ಸಂಪರ್ಕದಲ್ಲಿ. ಸಂಜು, ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ? ಸಿಟಿ ರವಿ ಎಲ್ಲಿದ್ದಾರೆ? ಈ ಕಾಂಗ್ರೆಸ್ ಕಾರ್ಯಕರ್ತರು ಹೇಳೋದೇನು? ಶ್ರೀಪಾದ್, ಏನಂತಂದ್ರೆ ಸಿಟಿ ರವಿ ಅವರು ಊಟ ಮುಗಿಸ್ಕೊಂಡು ಸುವರ್ಣ ಸೌಧ ಕಡೆ ಆಗಮಿಸ್ತಾ ಇದ್ರು. ಈಗ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಹಲ್ಲೆಗೆ ಮುಂದಾಗ್ತಿರುವಂತದ್ದು. ಅಂತಂದ್ರೆ ಏನು, ಸುವರ್ಣ ಸೌಧದ ಎದುರುಗಡೆಗೆ ಬರುತ್ತಿದ್ದಂತೆ ಅವ್ರ ಕಾರ್ ಇನ್ನೂ ಸ್ಟಾಪ್ ಸಹ ಆಗಿರ್ಲಿಲ್ಲ. ಕೂಡಲೇ ಜೋರಾಗಿ ಅಂತಂದ್ರೇನೋ ಶಬ್ದ ಮಾಡುತ್ತಾ ಅವರಿಗೆ ಒಂದು ಮಸಿಯನ್ನ ಬಳಿಯುವ ಸಣ್ಣ ಪ್ರಯತ್ನ ಸಹ ಆಗಿರುವಂತದ್ದು. ಆದ್ರೆ ಎಲ್ಲೂ ಸಹ ಮಸಿ ಬರೋದಿಲ್ಲ. ಆದ್ರೆ ಅದರ ಜೊತೆಗೆ ಅವ್ರಿಗೇನೋ ಬರ್ತಿದ್ದಂತಾನೆ ಅವರಿಗೆ ಅಂದ್ರೆ ಸಿಕ್ಕಾಪಟ್ಟೆ ಪೂ ಹೊಡಿತಾ ಅವರನ್ನ ಹಲ್ಲೆಗೆ ಸಹ ಮುಂದಾದ್ರು. ಸ್ಥಳದಲ್ಲಿ ಇರ್ತಕ್ಕಂತಹ ಪೊಲೀಸರಾಗಿರ್ಬೋದು ಅಥವಾ ಮಾರ್ಷಲ್ಗಳಾಗಿರ್ಬೋದು ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಇಲ್ಲಿಂದ ತೆಗೆದುಕೊಂಡು ಹೋದ್ರು. ಅದಾದ ಬಳಿಕ ಇಲ್ಲಿ ಇರ್ತಕ್ಕಂಥ ಏನ್ ಕಾಂಗ್ರೆಸ್ ಕಾರ್ಯಕರ್ತರಿದ್ರು ಅವರನ್ನ ಸಹ ಏನೋ ಬೆಳಗಾವಿ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಅವರನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಸಭಾಪತಿಗಳ ಕೊಠಡಿಗೆ ತೆರಳಿ ಸಿಟಿ ರವಿ ಅವರು ಇದರ ಬಗ್ಗೆ ಒಂದು ಸ್ಪಷ್ಟನೆ ಸಹ ನೀಡಲಿದ್ದಾರೆ ಅನ್ನುವುದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಇಲ್ಲಿ ಬಂದಂತ ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ನೀಡುವಂತದ್ದು, ಇಂತಹ ರಾಜಕಾರಣವನ್ನ ನಾನು ತುಂಬಾ ನೋಡಿದ್ದೇನೆ, ಅಂತಹ ಪದ ಬಳಕೆಯನ್ನ ನಾನು ಎಲ್ಲೂ ಮಾಡಿಲ್ಲ, ಇನ್ನು ಮುಂದೆಯೂ ಸಹ ಮಾಡಲ್ಲ, ಇದು ಕೀಳುಮಟ್ಟದ ರಾಜಕಾರಣ ಅಂತ ಹೇಳಿರುವಂತದ್ದು ಶ್ರೀಪಾದ್. ಓಕೆ, ಈಗ ಈ ಕಾಂಗ್ರೆಸ್ ಕಾರ್ಯಕರ್ತರ ಆಗ್ರಹ ಏನು? ಅವ್ರು ಏನಕ್ಕೆ ಮುತ್ತಿಗೆ ಹಾಕಿದ್ದು? ಅವ್ರ ಉದ್ದೇಶ ಏನು? ಶ್ರೀಪಾದ್ ಅಂತಂದ್ರೆ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಅಂತಂದ್ರೆ ಏನು ಸರ್ಕಾರದಲ್ಲಿ ಗುರುತರವಾದಂತಹ ಕೆಲಸವನ್ನ ಸಹ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಸಹ 2,000 ರೂಪಾಯಿಗಳನ್ನು ಮಹಿಳೆಯರಿಗೆ ನೀಡುವಂತ ಯೋಜನೆಯನ್ನು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಂದು ಅಂದ್ರೆ ಈ ಭಾಗದ ಮಹಿಳೆಯರಿಗೆ ನಾನು ಅನುಕೂಲ ಮಾಡಿಕೊಂಡಿರುವಂತದ್ದು. ಅವರ ವಿರುದ್ಧ ಈ ಒಂದು ಹೇಳಿಕೆ ನಮಗೆ ಮನಸ್ಸಿಗೆ ಬಹಳ ಘಾಸಿಯನ್ನು ಉಂಟು ಮಾಡಿದೆ. ಕೂಡಲೇ ಸಿಟಿ ರವಿ ಅವರ ಕ್ಷಮೆ ಕೇಳಬೇಕು ಮತ್ತು ಅವರ ಸ್ಥಾನಕ್ಕೆ ಏನು ಅಂತಂದ್ರೆ ರಾಜೀನಾಮೆಯನ್ನು ಸಲ್ಲಿಸಬೇಕಂತ ಇಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಒತ್ತಾಯ ಮಾಡ್ತಾ ಇರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಸಂಜು ಅರ್ಬಾವಿ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ನಾನು ಆ ರೀತಿಯ ಪದ ಬಳಕೆಯನ್ನ ಮಾಡಿಯೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಸಿಟಿ ರವಿ ಅವರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ, ಸಿಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗುವಂತಹ ಕೆಲಸ ಅಲ್ಲಿ ಆಗ್ತಾ ಇತ್ತು. ಈ ವಿಚಾರಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಅವರು. ನಾನು 3 ಜನರನ್ನ ಇವರು ಕರ್ಕೊಂಡ್ಬಂದು ಕೂಗಿಸೋ ತರ 30-100 ಜನರನ್ನ ನಾನು ಕರ್ಕೊಂಡ್ಬಂದು ಕೂಗಿಸ್ತೀನಿ. ಎಲ್ಲವೂ ಕೂಡ ರಾಜಕಾರಣದಲ್ಲಿ ಸಹಜ, ಇಂಥ ರಾಜಕೀಯವನ್ನ ನಾನು ನೋಡಿದ್ದೀನಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದ್ ಕಡೆ ಮೈಲಾರಿ ಪಠಾತ್. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಈಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು,
ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ನಾವು ಈ ಬಗ್ಗೆ ಸ್ಪೀಕರ್ಗೂ ಕೂಡ ದೂರನ್ನ ಕೊಡ್ತೀವಿ ಅಂತ ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ, ಏನ್ ಆಗ್ತಾ ಇದೆ ಸದ್ಯಕ್ಕೆ ಸುವರ್ಣಸೌಧದಲ್ಲಿ? ಖಂಡಿತ ಶ್ರೀಪಾದ್, ಯಾಕಂದ್ರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸದನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿ ಅವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಸದನ ನಡೀತಾ ಇರೋದ್ರಿಂದ ಇದು ಘಟನೆಯನ್ನು ಯಾವ ರೀತಿಯಾಗಿ ಮುಂದೆ ಬಗೆಹರಿಸಬೇಕು ಅಥವಾ ಮುಂದಿನ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪದ ಬಳಕೆ ಮಾಡಲಾಗಿದೆ ಅನ್ನುವಂಥ ದಾಖಲೆ ವಿಡಿಯೋ ಆಡಿಯೋ ಸಿಗುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನ ಹೊರತಾಗಿ ಸಿಕ್ಕದ ಬಳಿಕ ಇದನ್ನ ಕಾಂಗ್ರೆಸ್ ಬಹಳ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥದ್ದು ಡಿಸಿಎಂ ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರು ಸಭಾಪತಿಯವರ ಮೇಲೆ ದುಂಬಾಲು ಬಿದ್ದು ಈ ಒಂದು ಪ್ರಕರಣವನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಅವರ ಮೇಲೆ ಯಾರು ಸಿಟಿ ಅವರ ಮೇಲೆ ಕ್ರಮ, ಸಿಟಿ ರವಿ ಅವರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸಭಾಪತಿಯವರ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನ ಏಕಮುಖವಾಗಿ ಇದನ್ನ ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗುತ್ತೆ. ಇನ್ನೂ ಸದನ ನಡೀತಾ ಇರೋದ್ರಿಂದ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದಕ್ಕೆ ಒಂದು ವೇಳೆ ಇಲ್ಲಿ ದಾಖಲೆಯಲ್ಲಿ ಸಾಬೀತಾಗದೆ ಹೋದರೆ ಮುಂದೆ ಲ್ಯಾಬ್ ಕಳಿಸ್ತಕ್ಕಂಥದ್ದು, ಆ ಲ್ಯಾಬ್ ಕಳಿಸುವವರೆಗೂ ಒಂದು ರೂಲಿಂಗ್ ಅನ್ನ ಸಭಾಪತಿಗಳು ಕೊಡಬಹುದು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಇದನ್ನ ನಾವು ಬಗೆಹರಿಸ್ತೇವೆ, ಅಲ್ಲಿವರೆಗೂ ಕೂಡ ಇದನ್ನ ಯಾವುದೇ ಕ್ರಮಗಳಾಗಬಾರದು, ಇದನ್ನ ತನಿಖೆಗೆ ಆದೇಶ ಮಾಡುತ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನ ಹೊರತಾಗಿ ಕೂಡ ಕಾಂಗ್ರೆಸ್ ಒಂದು ಹಕ್ಕುಚ್ಯುತಿಯನ್ನ ಮಂಡನೆ ಮಾಡಬಹುದು, ಉಭಯ ಸದನಗಳಲ್ಲೂ ಮಂಡನೆ ಮಾಡಬಹುದು. ಹಾಗಾಗಿ ಅಲ್ಲಿ ಹಕ್ಕುಚ್ಯುತಿ ಮಾಡಿದಾಗ ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿಗೆ ಹೋಗುತ್ತೆ. ಅಲ್ಲಿ ಇದನ್ನು ಸ್ಪೀಕರ್ ಅವರು ಕೊಟ್ಟಂತಹ ರೂಲಿಂಗು ಮತ್ತು ಇದು ಉಳಿದಂತಹ ಮತ್ತೆ ತನಿಖೆ ಮಾಡಿದಂತಹ ಏನು ದಾಖಲೆಗಳು ಬರುತ್ತೆ ಅದರ ಮೇಲೆ ಇದರ ಮೇಲೆ ಒಂದು ಸಿಟಿ ರವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ಒಂದೇ ದಿನಕ್ಕೆ ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನ ಜೀವಂತ ಇಡುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದ್ರೆ ಸಿಟಿ ರವಿ ಅಂತವರು ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವರು, ಹಾಗಾಗಿ ಅವರ ಮೇಲೆ ನಿಂದನೆಗಳು ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂದಾಗ ರಾಜಕೀಯ ಲಾಭ. ಪ್ರತಿಕ್ರಿಯೆ ಈ ರೀತಿ ಇತ್ತು. ಇಂತಹ ರಾಜಕೀಯ ನನಗೆ ಹೊಸದಲ್ಲ, ಬೇಜಾನ್ ನೋಡ್ಬಿಟ್ಟಿದ್ದೀನಿ ಇಂಥ ರಾಜಕಾರಣ. ನಾನು ಅಶ್ಲೀಲ ಪದ ಫೈಟ್ಗೆ ರವಿ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 100 ಜನರನ್ನ ಕರೆಸಿ ನಾನು ಸಹ ಕೂಗಿಸ್ತೇನೆ, ಇದೆಲ್ಲ ನನಗೆ ಹೊಸದಲ್ಲ, ಇಂಥ ರಾಜಕಾರಣ ನಾನು ಮಾಡಿದ್ದೇನೆ, ಇಂಥ ರಾಜಕಾರಣ ನಾನು ನೋಡಿದ್ದೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ಎದುರಿಸೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇಂಥ ರಾಜಕಾರಣ ನನಗೆ ಹೊಸದಲ್ಲ. ರಾಜಕಾರಣ ಇಂಥ 1000 ಜನ 1000 ತರ ರಾಜಕಾರಣ ಮಾಡೋದಕ್ಕೆ ಬಂದ್ರು ನಮ್ಮನ್ನ ಯಾರು ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ಸಿಟಿ ರವಿ ಅವ್ರ ಮಾತಿದು. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ ಏನ್ ಸರ್? ಇವತ್ತು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗನ್ನಿದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗೆ. ಯಾರು ನಮ್ಮ 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸಬಲ್ಲೆ. ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೂ ಜೈಕಾರ ಕೂಗಕ್ಕೂ ಜನ ಇದ್ದಾರೆ. ತಾವು ಅಂದಿದ್ ನಿಜ